ಹೋರಾಟಗಾರರಿಗೆ ನಮಸ್ಕಾರ ಮಾಡಿ 7 ವರ್ಷಗಳ ಕೆಳಗೆ ಒಬ್ಬ ಹೋರಾಟಗಾರರನ್ನ ನಾವು ಕಳೆದುಕೊಂಡಿವಿ. ಈ ದಿವಸ ಅವತ್ತಿನಿಂದ ನಾವು ಪರಿಣಾಮವನ್ನು ನಾವು ಎದುರಿಸ್ತಾ ಇದ್ದೇವೆ. ಇವತ್ತು ಆ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಇಲ್ಲದ ನಂತರ ಆ ವ್ಯಕ್ತಿಯ ಒಂದು ಬೆಲೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಈಗ ನಮ್ಮ ಹೋರಾಟಗಳಿಗೆ, ನಮ್ಮ ದಾಂಡೇಲಿಗೆ ಸಾಕಷ್ಟು ಹೋರಾಟಗಳನ್ನು ನಾವು ಮಾಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ಸಾಕಷ್ಟು ಜನರ ನರಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರು ಬೇಕಾಗಿತ್ತು ನಮಗೆ ಅಂತ ಹೇಳ್ಬಿಟ್ಟು ನಮಗೆ ಮನಸ್ಸು ಇವತ್ತು ನಾವು ಅವರ 7ನೇ ವರ್ಷದ ಪುಣ್ಯ ಸ್ಮರಣಿಕೆಯನ್ನು ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅವ್ರ ಜೊತೆಯಲ್ಲಿ ನಮ್ಮ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ. ಅವರಲ್ಲಿ ಸೈಯದ್ ಅಂಗಳ್ ಅವರನ್ನು ಕೂಡ ಅವರು ಕೂಡ ನಮ್ಮ ಹೋರಾಟಕ್ಕೆ ಸಾಕಷ್ಟು ಬೆಂಬಲವನ್ನು ಮಾಡಿದ್ರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನಡೆಸ್ತೇವೆ. ಹರೀಶ್ ನಾಯ್ಕ್ ಅವರು ಕೂಡ ಸಾಕಷ್ಟು ಬೆಂಬಲವನ್ನು ನೀಡಿದ್ದಾರೆ. ಅವರು ಕೂಡ ಇವತ್ತಿನ ದಿವಸ ಇಲ್ಲ. ಬಾಬುಲ್ಲಾ ಸರ್ ಅವರು ಕೂಡ ನಮಗೆ ಸಾಕಷ್ಟು ಬೆಂಬಲವನ್ನು ನೀಡಿದ್ದಾರೆ. ಅವರ ಊರಿನ ಹಿತಾಸಕ್ತಿಗೋಸ್ಕರ ಹೋರಾಟವನ್ನು ಮಾಡಿದ್ದಾರೆ. ಅನೂಪ್ ಸಿಂಗ್ ಅವ್ರ ಜೊತೆಯಲ್ಲಿ ನಾನೇ ಇದೇ ಸ್ಥಳದಲ್ಲಿನೇ ಅವ್ರ ಜೊತೆಯಲ್ಲಿ ನಾನು ಉಪಸ್ಥಿತಿದ್ದೇನೆ. ಅವರು ಕೂಡ ಇವತ್ತಿನ ದಿವಸ ಇಲ್ಲ. ಅಬ್ದುಲ್ ವಹಾಬ್ ಬನ್ಸೂರಿ ಅವರು ಈ ಊರಿನ ಹಿತಾಸಕ್ತಿಗೋಸ್ಕರ ಹಾಡನ್ನು ಕಟ್ಟಿ ಶಾರನ್ನು ಕಟ್ಟಿ ಅವರು ಹಾಡಿದ್ದಿದೆ. ಅಭಿಮಾನದಿಂದ ಈ ಊರಿನ ಹಿತಾಸಕ್ತಿಗೋಸ್ಕರ ಶಾರನ್ನು ಕಟ್ಟಿ ಅವರು ಹಾಡಿದ್ದಿದೆ. ಅದೇ ರೀತಿಯಾಗಿ ಬಸಪ್ಪ ಕೌಂಗಿ ಅವರು ಸಾಕಷ್ಟು ಜನರನ್ನ ತಂದು ನಮಗೆ ಬೆಂಬಲವನ್ನು ಕೊಟ್ಟಿದ್ರು. ಅವರು ಕೂಡ ಇವತ್ತಿನ ದಿವಸ ಇಲ್ಲ. CL ಅವರು ಹ್ಯೂಮನ್ ರೈಟಿನ ಮುಖ್ಯ ಪದಾಧಿಕಾರಿಯಾಗಿರ್ತಕ್ಕಂಥ ಅವರು ಕೂಡ ಊರಿನ ಹಿತಾಸಕ್ತಿಗೋಸ್ಕರ ನಾವು ಕರೆದಂಥ ಸಂದರ್ಭದಲ್ಲಿ ಅವರು ಬರ್ತಿದ್ರು. ಅವರು ಕೂಡ ಇವತ್ತು ಇಲ್ಲ. ಈ ಎಲ್ಲ ಜನರ ಒಂದು ನೆನಪನ್ನು ಮಾಡ್ಕೋಬೇಕು. ನಾವು ಊರಿನ ಹಿತಾಸಕ್ತಿಗೋಸ್ಕರ ಯಾರು ನಮ್ಮ ದುಡಿದಿದ್ದಾರೆ ಅವರನ್ನು ನಾವು ನೆನಪು ಮಾಡ್ಕೋಬೇಕು. ಯಾಕಂದ್ರೆ ಅವರು ತಮಗೋಸ್ಕರ ಬೇಕಂತ ಮಾಡಿರ್ತಿಲ್ಲ, ಊರಿನ ಹಿತಾಸಕ್ತಿಗೋಸ್ಕರ, ಮುಂದಿನ ಜನಕ್ಕೋಸ್ಕರ ಅವರು ಮಾಡಿರ್ತಾರೆ. ಅವತ್ತಿನ ದಿವಸ ತಾಲೂಕಾಗಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ಇಲ್ಲಿ ರೆಸಾರ್ಟ್ಗೆ ಬರ್ತಾ ಇದ್ದಾರೆ. ಸಾಕಷ್ಟು ಏನದು ಅಂಗಡಿ ಮುಂಗಟ್ಟುಗಳು ಜಾಸ್ತಿ ಆಗಿದ್ದಾವೆ, ವ್ಯಾಪಾರಗಳು ಜಾಸ್ತಿ ಆಗಿದೆ, ಲಾಡ್ಜ್ಗಳು ಜಾಸ್ತಿ ಆಗಿದ್ದಾವೆ. ಎಲ್ಲ ಲಾಡ್ಜ್ಗಳು ಚೆನ್ನಾಗಿ ನಡೀತಾ ಇದ್ದಾವೆ. ಟೂರಿಸ್ಟ್ ವಿಭಾಗದಲ್ಲಿ ಅವತ್ತು ಕೈಬೆರಳಿಕೆ ಆಗೋಷ್ಟು ಮಾತ್ರ ರೆಸಾರ್ಟ್ಗಳಿತ್ತು. ಇವತ್ತು 300ಕ್ಕಿಂತ ಹೆಚ್ಚು ರೆಸಾರ್ಟ್ಗಳಿದ್ದಾವೆ. ಅದರಲ್ಲಿ 10,000ಕ್ಕಿಂತ ಹೆಚ್ಚು ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ಯಾವ ಒಂದು ಆಧಾರದ ಮೇಲೆ ಅವತ್ತಿನ ದಿವಸ ಜನ ಹೋರಾಟ ಮಾಡಿದ್ರು? ದಾಂಡೇಲಿ ಸಮಸ್ತ ಜನಾಕ್ಕೆ ಬೆಂಬಲ ಕೊಟ್ಟರು. ಈಗೇನು ಹೇಳಿದೆ, ಇವರೆಲ್ಲರ ನೇತೃತ್ವದಲ್ಲಿ, ತಮ್ಮೆಲ್ಲರ ನೇತೃತ್ವದಲ್ಲಿ ಅವತ್ತಿನ ದಿವಸ ನಾವು ಹೋರಾಟ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾವು ತಾಲೂಕಾಯಿತು. ಆ ಒಂದು ಹಿರಿಯರನ್ನ ನೆನಪು ಮಾಡ್ಕೋಬೇಕಾಗ್ತದೆ. ಆ ನಿಮಿತ್ತವಾಗಿ ಇವತ್ತು ಅಜಿತ್ ನಾಯ್ಕರ 7ನೇ ದಿನಾಚರಣೆ ನಿಮಿತ್ತವಾಗಿ ಎಲ್ಲ ಹೋರಾಟಗಾರರ, ದಿವಂಗತರಾಗಿರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನ ನನ್ನಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಒಂದು ಅನನ್ಯತೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆ ನಿಮಿತ್ತವಾಗಿ ಬಂದಿರತಕ್ಕಂಥ ಎಲ್ಲರನ್ನ ಸ್ವಾಗತಿಸಿ ನಮ್ಮ ಹ್ಯೂಮನ್ ರೈಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಮಾತಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತೀವಿ. ಬರೀ आज एक दुख का दिन है, एक संताप का दिन है. एक हमारा लीडर जो दांडेली के जो तालुका बनाने के लिए जो लड़ रहे थे, सिर्फ तालुका ही नहीं बल्कि दांडेली में एक धन्य व्यक्ति था बोले तो अजित नायक के बाद मेरे ख्याल मैं ये सोच रहा हूँ कि ऐसा कोई लीडर अभी तक पैदा नहीं हुआ. तो वो हमारे से दुर्घटना में चले गए. उसका हमको मलाल है, दुख है. और उनकी जो मार्गदर्शन हमको जो देखे गए, वो मार्गदर्शन पे जो हमको चलना है वो सही तरीके से हम लोग चल रहे नहीं. दांडेली तालुका बना के हो गया. दांडेली तालुका बनने के बाद जितने भी हमको ऑफिस यहाँ पर होना चाहिए वो अभी तक आए नहीं. इसलिए मैं आप लोगों से रिक्वेस्ट कर रहा हूँ कि जितने भी तालुका ऑफिस यहाँ पर होना चाहिए वो तालुका ऑफिस के लिए हमको भी लड़ना पड़ेगा. तब जाके अजित नायक के आत्मा को शांति मिलेगी. ये मेरा नम्र विनती है कि और कई अन्य जैसे कि इन्होंने नाम बताया, उन्होंने हमारे संगठन में साथ दिए, वो भी हमारे साथ नहीं है. उसके लिए भी हम भगवान से प्रार्थना करते हैं कि उसके आत्मा को शांति मिले. जय हिंद, जय कर्नाटक. और दूसरी बात यह है कि
अजीत नायक सर के 7 साल का अरसा हो गया, लेकिन ताल्लुका तो हुआ, ताल्लुका के आगे से अभी तक नहीं है, क्योंकि हमारे होराटा में उतनी मजबूती नहीं है। हमना वैसा फील हो रहा, हमारे होराटा कमेटी में वो मजबूती नहीं है, क्योंकि अजीत नायक के टाइम में जो था वो आदमी वैसा था, वो जो होराटा करता था, लेकिन उसका मेम्बला भी लोग देते थे। लेकिन क्या हमारे में क्या कमी है हमको कुछ समझ में नहीं आ रहा, क्योंकि थोड़ा आगे बढ़े तो पीछे खींचने वाले बहुत लोग हैं, आगे बढ़ने को नहीं देते। आगे बढ़ने वालों को साथ देना करने का वो नहीं सोचते, वो कहीं को ये कहीं को ऐसा क्यों ऐसे में दिन गुजारते हैं। लेकिन ऐसा गुजारने से दांडेली की अभिवृद्धि होने का सवाल है। ऑलरेडी हमारे दांडेली में बहुत सारे प्रॉब्लम है, एक रोड को लो, एक गटर का लो, एक लाइट का लो, हर चीज का प्रॉब्लम है। रिसोडा है अच्छी बात है, रिसोडा वालों को सिर्फ कमाने में उतना इंटरेस्ट है कि ये रोडा के बारे में